ಹೆಲೋ ಫ್ರೆಂಡ್ಸ್, ಹೊಸ ದಿನ ಹೊಸ ರೆಸಿಪಿ ಹರ್ಷಿತಾ ಕಿಚನ್ಗೆ ಸ್ವಾಗತ. ಇವತ್ತು ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು, ಯಾರು ಫೇವ್ರೆಟ್ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅದು ಯಾವ ರೆಸಿಪಿ ಅಂತಂದರೆ ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವ್ ಅಂತಲೂ ಕರೀತಾರೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಇದು ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಈರುಳ್ಳಿ, ಪಲಾವ್ ಎಲೆ, ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಇದು ಕಲ್ಲುವ, ಇಷ್ಟು ರುಬ್ಬಕ್ಕಾಗ್ತೀನಿ. ಅರ್ಧ kg ಮಟನ್ ಇದೆ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಪುದೀನ, ಕಸ್ತೂರಿ ಮೆಂತಿ, ಆಮೇಲೆ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೊಸರು, ಉಪ್ಪು. ನೋಡಿ ಫಸ್ಟು ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಉಪ್ಪು. ಆಮೇಲೆ ಹಾಕೋಬೋದು, ಸ್ವಲ್ಪ ಹಾಕೊಳ್ಳಿ ಉಪ್ಪು. ಆಮೇಲೆ ಮೊಸರು, ನಿಂಬೆಹಣ್ಣು ಬೇಕಾದ್ರೂ ಹಾಕೋಬೋದು, ಮೊಸರು ಬೇಕಾದ್ರೂ ಹಾಕೋಬೋದು, ನಿಮ್ಗೆ ಇಷ್ಟ ಯಾವ್ದು ಬೇಕು ಅನಿಸ್ತದೆ ಅದನ್ನು ಹಾಕೊಳ್ಳಿ. ಇದನ್ನ ಕಲಿಸ್ಬೇಕು. ಇದನ್ನ ಕಲಿಸ್ಬಿಟ್ಟು ಹಂಗೆ ಇರಿ ಸ್ವಲ್ಪ ಹೊತ್ತು. ಮ್ಯಾಗಿನೇಟ್ ಆಗೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಏನೇನು ರುಬ್ಬಕ್ಕೆಲ್ಲ ತಗೊಂಡಿದ್ವೋ ಅದನ್ನೆಲ್ಲನೂ ಹಾಕಬೇಕು. ಮೆಣಸಿನ್ಕಾಯಿ, ಏಲಕ್ಕಿ, ಕಲ್ಲುವ, ಮರಾಠಿ ಮೊಗ್ಗು ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಬಾರ್ದು, ಅದನ್ನು ಉರಿಯೋಕೆ ಹಾಕ್ಬಾರ್ದು, ರುಬ್ಬಕ್ಕೆ ಹಾಕೊಳ್ಳೋಣ ಅದನ್ನು. ನೋಡಿ ಇಷ್ಟು ಹುರಿದ್ರೆ ಸಾಕು. ಇದನ್ನು ಈಗ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇದನ್ನು ಒಂದು ಸ್ವಲ್ಪ ತಣ್ಣಗಾಕೋಕ್ಕೆ ಇಡೋಣ. ಈ ಹುರಿದಿರೋದು ಅದು ಕೊತ್ತಂಬರಿ ಪುದೀನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 3 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಕಸ್ತೂರಿ ಮೆಂತ್ಯ, ಆಮೇಲೆ ಪುದೀನ, ಆಮೇಲೆ ಈರುಳ್ಳಿ, ಈರುಳ್ಳಿ ಬ್ರೌನ್ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ನೋಡಿ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾನು ಬಿಸಿ ಆಗೋಕ್ಕೆ ನೀರು ಇಟ್ಕೊತಾ ಇದ್ದೀನಿ. 1.5 ಪಾವ್ ಅಕ್ಕಿ ತಗೊಂಡಿದ್ದೀನಿ, 3 ಲೋಟ ನೀರು ಹಾಕಿದ್ದೀನಿ. ಅದನ್ನ ಬಿಸಿ ಮಾಡ್ಕೋಬೇಕು. ನೋಡಿ ಈಗ ರುಬ್ಕೊಳ್ಳೋಣ. ಫ್ರೈ ಮಾಡಿರೋದು
ಪುದೀನ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಟೊಮೊಟೊ ಸಾಫ್ಟ್ ಆಗಿದೆ. ಇದಕ್ಕೆ ಮಿಕ್ಸಿ ಮಾಡಿರೋ ಮಸಾಲೆ ಹಾಕೊಳ್ಳೋಣ. ಇಷ್ಟು ನುಣ್ಣಗಾಗಬೇಕು. ಈ ಮಸಾಲೆನ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ಇದಕ್ಕೆ ಮಟನ್ ಹಾಕೊಳ್ಳೋಣ. ಮ್ಯಾರಿನೇಟ್ ಮಾಡಿರೋ ಮಟನ್ನ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಬೇಕು. ಇನ್ನು ಯಾವ್ಯಾವ ಥರ ಬೇರೆ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕುಕ್ಕಿಂಗ್ ವೀಡಿಯೋಸು ಯಾವ ರೆಸಿಪಿ ಬೇಕು ಅಂತ ತಿಳಿಸಿ. ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು. ಅದಕ್ಕೆ ಒಂದು 5 ನಿಮಿಷ ಹೀಗೆ ಬಿಟ್ಟಿರೋಣ. ಆಗ ಎಲ್ಲ ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳುತ್ತೆ ಮಟನ್ಗೆ. ನೀರು ಮಡಗಿದ್ವಲ್ಲ ಬಿಸಿ ಆಗೋಕ್ಕೆ, ಅದನ್ನು ಇದಕ್ಕೆ ಹಾಕೊಳ್ಳೋಣ. 1.5 ಪಾವು ಅಕ್ಕಿಗೆ 3 ಗ್ಲಾಸ್ ನೀರು ಇಕ್ಕಿದ್ದು ಬಿಸಿ ಆಗೋದಕ್ಕೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು 2 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ವಿಸಿಲೆಲ್ಲ ಆರಿದೆ. ವಾವ್, ಕಲರ್ ನೋಡಿ. ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ಈಗ 1.5 ಇದನ್ನು ಈಗ ಮಿಕ್ಸ್ ಮಾಡಿ ಇದನ್ನು 2 ವಿಸಿಲ್ ಬಡಿಸ್ಕೋಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ವಿಸಿಲ್ ಕೂಗ್ಸಿದ್ರೆ ಮಟನ್ ಬಿರಿಯಾನಿ ರೆಡಿ. ನೋಡಿ ಈಗ ಕುಕ್ಕರ್ ಎಲ್ಲ ತಣ್ಣಗಾಗಿದೆ. ಇದನ್ನು ಓಪನ್ ಮಾಡೋಣ. ವಾವ್, ಎಷ್ಟು ಕಲರಾಗಿ ಬಂದಿದೆ ನೋಡಿ, ಫುಲ್ ಗ್ರೀನ್ ಕಲರು. ಇದನ್ನು ಮಿಕ್ಸ್ ಮಾಡಿ. ಮಟನ್ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ. ಈ ಥರ ಟ್ರೈ ಮಾಡಿ, ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಟೇಸ್ಟು. ವಾವ್, ಘಮ ಘಮ ಅಂತ ಇದೆ. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.